ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಇವತ್ತು ನಾವು ಫಿಶ್ ಸಾಂಬಾರು ಹಾಗೆ ಫಿಶ್ ಫ್ರೈನ ತವಾ ಫ್ರೈ ಮಾಡೋದು ಯಾವ ರೀತಿ ಅಂತ ನೋಡೋಣ. ಸೊ ಇವತ್ತೆಲ್ಲ ನಮ್ಮ ಬಾಯ್ಸ್ ಹೊರಗಡೆ ಹೊರಟು ಇವತ್ತು ತುಂಬ ಸ್ಪೆಷಲಾಗಿ ಮಾಡ್ತಾಯಿದ್ವಿ. ಸೊ ಬನ್ನಿ ನೋಡೋಣ. Hi guys, we are going to fried fish. ಮಸ್ತ್ ಕಾಣೋದು ಸಂಬಾರಿಕ ಇಡೋದನ್ನ ಅದ್ರ ಮೇಲೆ ಇರ್ತಾರೆ ನೀರು ಹಾಕಿ ಫಸ್ಟ್ ನೀರು ಹಾಕಿ ಆಮೇಲೆ ಚಮಚ ಅಂತ ಅಣ್ಣ ಚಂದ ಒಂದು ಜಾಸ್ತಿ ಆಯ್ತಲ್ಲ ನಿಮ್ಮ ಸಾಕು ಇಷ್ಟರ ನೀವು ಒಳಗೆ ಹೋಗ್ತಾ ಜಾಸ್ತಿ ಆಗ್ತೈತೆ ಇಷ್ಟಿರ್ಬೇಕು. ಫಿಶ್ ಎಲ್ಲ ಕಟ್ ಮಾಡಿದ್ದಾಯಿತು. ಸೊ ಈಗ ಅದು ವಾಶ್ ಮಾಡೋಕ್ಕೆ ಉಪ್ಪು ಸ್ವಲ್ಪ ರಾಗಿ ಹಿಟ್ಟು ಹಾಕಿ ನೀಟಾಗಿ ಕ್ಲೀನಾಗಿ ವಾಶ್ ಮಾಡಬೇಕು. ಆ್ಯಕ್ಚುಲಿ ಉಪ್ಪು ರಾಗಿ ಹಿಟ್ಟು ಹಾಕಿದರೆ ಯಾವುದೇ ರೀತಿ ಸ್ಮೆಲ್ ಆಗಲಿ ಇನ್ನೊಂದಾಗಲಿ ಏನೂ ಇರಲ್ಲ, ಫುಲ್ ಕ್ಲೀನ್ ಆಗುತ್ತೆ. ಸೊ ಇದಕ್ಕೆ ನೆಕ್ಸ್ಟ್ ಈಗ ಏನೇನು ಮಸಾಲೆ ಬೇಕು ಅಂತೇಳಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದೆರಡು ಟೊಮೊಟೊ, ಹಾಗೆ 2 ಕಟ್ ಮಾಡಿದ್ದು ಈರುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ತುರಿದದ್ದು ತೆಂಗಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಇದನ್ನೆಲ್ಲ ನೀಟಾಗಿ ಮಿಕ್ಸಿಗೆ ಹಾಕಿ. ಸೊ ಇವಾಗ ಪಾತ್ರೆ ಇಟ್ಟು ಎಣ್ಣೆ ಕಾದ್ಮೇಲೆ ಅದಕ್ಕೆ 2 ಕಟ್ ಮಾಡಿದ ಈರುಳ್ಳಿ, ಹಾಗೆ ನಾವೇನಾವಾಗಲೇ ತೋರಿಸಿದ್ದಲ್ಲ ರುಬ್ಬಿದ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಹಾಗೆ ರುಬ್ಬಿದ್ದಷ್ಟು ಮಸಾಲೆ ಹಾಕಿದ್ದು ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ. ಆಗಿರೋ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ 2 ಸ್ಪೂನು, ಸ್ವಲ್ಪ ಚಕ್ಕೆ ಲವಂಗದ್ದು ಪುಡಿ ಹಾಕಿದ್ವಿ ನಾವಿಲ್ಲಿ, ಹಾಗೆ ಸ್ವಲ್ಪ ಧನಿಯಾ ಪುಡಿ. ಸೊ ಇಷ್ಟು ಹಾಕಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋರು ಫ್ರೈ ಮಾಡಿ. ಹಾಗೆ ಸ್ವಲ್ಪ ಲೈಟಾಗಿ ಕರಿಬೇವು ಹಾಕಿ ಇವಾಗ ಇದು ನೀಟಾಗಿ ಫ್ರೈ ಆದಮೇಲೆ ನೋಡಿ, ನಿಮಗೆ ನೀರು ಸಾಂಬಾರು ಗಟ್ಟಿ ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕಿ. ನಮಗೆ ಸಾಂಬಾರು ಸ್ವಲ್ಪ ತೆಳ್ಳಗೆ ಬೇಕಾಗಿತ್ತು, ಹಾಗಾಗಿ ಈಗ 2 ಬೌಲ್ ನೀರು ಹಾಕಿದ್ದೀನಿ. ಇದಕ್ಕೆ ಉಪ್ಪು ರುಚಿಗೆ ನೋಡಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಬಿಟ್ಟು ನೀಟಾಗಿ ಇದನ್ನು ಕುದಿಯಕ್ಕೆ ಬಿಡಬೇಕು. ಸೊ ನೋಡಿ, ಇದು ಈ ರೀತಿ ಕುದೀತಾ ಇದೆ. ಇದು ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ಈಗ ಫಿಶ್ ಹಾಕಬೇಕು. ಆ್ಯಕ್ಚುಲಿ ಫಿಶ್ ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು, ಒಂದು 3 ಮಿನಿಟ್ಸಿಗೆ ಆಗೋಗ್ಬಿಡುತ್ತೆ ಫಿಶ್ ಹಾಕಿದ್ಮೇಲೆ ನೀವು ಸಾಂಬಾರಿಗೆ. ಆಲ್ಮೋಸ್ಟ್ ಅಲ್ಲಿ ನಮ್ಮದು ಫಿಶ್ ಸಾಂಬಾರು ರೆಡಿಯಾಗಿದೆ. ಸೊ ಇದನ್ನ ಈಗ ಒಂದು ಸೈಡ್ ಎತ್ತಿಟ್ಬಿಟ್ಟು ಫಿಶ್ ತವಾ ಫ್ರೈಗೆ ಈಗ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಖಾರದ ಪುಡಿ, ನಿಂಬೆಹಣ್ಣು ಹಿಂಡಕ್ಕೆ, ಸ್ವಲ್ಪ ಗರಂ ಮಸಾಲ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಒಂದೆರಡು ನಿಂಬೆಹಣ್ಣು ಇಟ್ಟಿದ್ದೀನಿ. ಕೆಲವರು ಹುಣಸೆಹಣ್ಣಿನ ರಸ ಹಿಂಡ್ಕೋಬೋದು. ಸೊ ನಮ್ಮಲ್ಲಿ ಹುಣಸೆಹಣ್ಣು ಖಾಲಿ ಆಗಿತ್ತು, ಹಾಗಾಗಿ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಸ್ವಲ್ಪ ಧನಿಯಾ ಪುಡಿ,
ಇಷ್ಟು ಹಾಕ್ಬಿಟ್ಟು 1-2 ಸ್ಪೂನು ಅಡುಗೆ ಎಣ್ಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಈ ಥರ ಪೇಸ್ಟ್ ಮಾಡಿಕೊಂಡು ನಾವು ಹೋಗಲೇ ತೊಳೆದಿಟ್ಕೊಂಡಿರ್ತೇವೆ ಫಿಶ್ ಥರದ. ಸೊ ಅದಕ್ಕೆ ನೀಟಾಗೆಲ್ಲ ಮಸಾಲೆನ ನೀಟಾಗಿ ಹಚ್ಬೇಕು. ಇದಕ್ಕೆ ಈ ಥರ ಹಚ್ಚೆಲ್ಲ ನೀಟಾಗಿ ಒಂದು ಕಡೆ ಇಟ್ಟು ಈಗ ಒಂದು ಕಡೆ ತವ ರೆಡಿಯಾಗಿದೆ. ಸೊ ಅದಕ್ಕೆ 1-2 ಕರಿಬೇವಿನ ಎಲೆ ಹಾಕ್ಬಿಟ್ಟು ಈ ಥರ ನೀಟಾಗಿ ಫಿಶ್ನ ಅದ್ರ ಮೇಲೆ ಹಾಕಿ ತವಾದ ಮೇಲೆ ಕರಿಬೇವು ಫ್ಲೇವರು ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಈ ಥರ ಹಾಕಿದರೆ. ನೋಡಿ ಈಗ ಒಂದು ಸೈಡ್ ತಿರುವಾಗ್ತಿದ್ದು. ಇದೇ ಥರ ಇನ್ನೊಂದು ಸ್ವಲ್ಪ ಫಿಶ್ ಇದ್ದು, ಸೊ ಅವನ್ನು ನಾವು ಈಗ ರೆಡಿ ಮಾಡ್ಕೊಳ್ತಿದ್ವಿ. ಫೈನಲಿ ಈ ಥರ ಆಗಿದೆ ತವಾ ಫ್ರೈ. ಸೊ ಒಂದು ಸೈಡಿಗೆ ಫೈರ್ ಕ್ಯಾಂಪ್ ಹಾಕ್ಕೊಂಡಿದ್ವಿ ಲೈಟಾಗಿ. ಎಲ್ಲ ಮುಗಿಸೋಷ್ಟೊತ್ತಿಗೆ ರಾತ್ರಿ 8 ಗಂಟೆ ಆಯಿತು. ಹಂಗಾಗಿ ಈಗ ಲೈಟ್ ನೈಟ್ ಊಟ ಎಲ್ಲರೂ ಮಾಡ್ತಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.